ನಮಸ್ಕಾರ, ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಪಲ್ಲವಿ ಶಂಕರ್. ಈಗ ಆಲ್ರೆಡಿ ಏಪ್ರಿಲ್ ಇದ್ದೀವಿ, ಬೇಸಿಗೆಗಾಲ ಶುರು ಆಗೋಗ್ಬಿಟ್ಟಿದೆ. ಬಿಸಿಲು ಸಿಕ್ಕಾಪಟ್ಟೆ ಇದೆ. ಯಾವ ಲೆವೆಲ್ಗೆ ಇದೆ ಅಂತಂದ್ರೆ ಆಚೆ ಹೋದ್ರೆ ಸಿಕ್ಕಾಪಟ್ಟೆ ಬಿಸಿಲು, ಟೆಂಪರೇಚರ್ ಹೈ ಆಗ್ತಾನೆ ಇದೆ. ಇದರಿಂದ ನೀರಿನ ದಾಹ ಕೂಡ ಹೆಚ್ಚಾಗ್ತಾ ಇದೆ. ನೀರು ಬೇಕು ಅಂತ ಅನಿಸ್ತಾ ಇದೆ. ಇದರ ನಡುವೆನೆ ರಾಜ್ಯದಲ್ಲಿ ಜಲಕ್ಷಾಮ ಕಾರ್ಮೋಡ ಆವರಿಸಿದೆ ಅಂದ್ರೆ ನೀವು ನಂಬಲೇಬೇಕು. ರಾಜ್ಯದ 280ಕ್ಕೂ ಅಧಿಕ ಗ್ರಾಮಗಳಲ್ಲಿ ಈ ಜಲಕ್ಷಾಮ ಕಾರ್ಮೋಡ ಆವರಿಸಿದೆ. ಅಂದ್ರೆ ರಾಜ್ಯದ ಅಂತರ್ಜಲ ಮಟ್ಟ ಏನಿದೆ ಅದು ಕುಸಿತಗೊಳ್ತಾ ಇದೆ. ಇದರಿಂದ ನೀರಿಗಾಗಿ ಕೊರತೆ ಉಂಟಾಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಕೆಲ ವರದಿಗಳು ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನು ದೇಶದಲ್ಲಿ ಈ ಅಂತರ್ಜಲ ಮಟ್ಟ ಕುಸಿತಗೊಳ್ಳೋದ್ರಲ್ಲಿ ರಾಜ್ಯ 9ನೇ ಸ್ಥಾನ ಇದೆಯಂತೆ. ಅಂದ್ರೆ 2024ರಲ್ಲಿ 68% ಇದ್ದಂತ ಈ ಅಂತರ್ಜಲ ಮಟ್ಟ 2025ರಲ್ಲಿ 66ಕ್ಕೆ ಇಳಿಕೆ ಆಗಿದೆಯಂತೆ. ಹೀಗಾಗಿ ನೀರಿನ ಕೊರತೆ ಉಂಟಾಗತ್ತೆ ಅಂತ ಹೇಳಿದೆ ಕೆಲ ವರದಿಗಳು. ಅದರ ಜೊತೆಗೆ ಈ ಅತಿ ಹೆಚ್ಚು ಮಳೆ ಬರುವಂತಹ ನಮ್ಮ ರಾಜ್ಯದ ಪ್ರದೇಶ ಅಂತಂದ್ರೆ ಕರಾವಳಿ ಮತ್ತು ಮಲೆನಾಡು. ಈ ಮಲೆನಾಡು ಮತ್ತು ಕರಾವಳಿ ಭಾಗದ ಸಾವಿರಾರು ಗ್ರಾಮಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಉಂಟಾಗುತ್ತೆ. ಅಂದ್ರೆ ಅಲ್ಲೂ ಕೂಡ ಅಂತರ್ಜಲ ಮಟ್ಟ ಕುಸಿತಗೊಂಡಿದೆ ಅಂತ ಹೇಳಿ ವರದಿ ಹೇಳುತ್ತೆ. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಈ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲೇ ಈ ಪರಿಸ್ಥಿತಿ ಆದ್ರೆ ಇನ್ನ ಬಯಲು ಸೀಮೆ ಕಥೆ ಏನು ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಅಲ್ಲಿ ಮಳೆನೂ ಇರೋದಿಲ್ಲ, ಬರಗಾಲದ ಪರಿಸ್ಥಿತಿ ಉಂಟಾಗುತ್ತೆ, ಅದು ಈ ಬೇಸಿಗೆ ಕಾಲದಲ್ಲಿ. ಹಾಗಿದ ಮೇಲೆ ಹೇಗೆ ಇವರು ನೀರಿನ ಅಭಾವ ಏನು ಉಂಟಾಗಿದೆ ಇದನ್ನ ನೀಗಿಸ್ತಾರೆ ಅನ್ನುವಂಥ ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಇನ್ನು ಹಿಂಗಾರು ಕೂಡ ಕೈ ಕೊಡ್ತು ಕಳೆದ ವರ್ಷ. ಹೀಗಾಗಿ ಮಳೆ ಕೂಡ ಕಡಿಮೆ ಆಯಿತು. ಈ ಮಳೆ ಕಡಿಮೆ ಆಗಿದ್ರಿಂದ ನೀರಿನ ಕೊರತೆ ಸಾಕಷ್ಟು ಉಂಟಾಗಿದೆ. ಈಗ ಯಾವ ರೀತಿಯಾಗಿ ಮಳೆ ಬರುತ್ತೆ ಅನ್ನೋದರ ಅಂದಾಜು ಕೂಡ ಇಲ್ಲ. ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಅನ್ನುವಂಥ ಅಂದಾಜಿಲ್ಲ. ಬೇಸಿಗೆಗಾಲ ಮುಗಿಸ್ಕೊಂಡೇ ಮಳೆಗಾಲ ಬರೋದು. ಹೀಗಾಗಿ ಈ ಬೇಸಿಗೆ ಕಾಲದಲ್ಲಿ ಉಂಟಾಗುವಂತ ಈ ನೀರಿನ ಕೊರತೆಯನ್ನ ನೀಗಿಸೋದ್ಯಾರು ಅನ್ನುವಂಥ ಪ್ರಶ್ನೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಈ ನೀರಿನ ಅಭಾವ ಉಂಟಾದ್ರೆ ಒಂದು ನೀರಿನ ಮೂಲ ಸೌಕರ್ಯಗಳೇನಿದೆ ಅಂದ್ರೆ ನೀರೇನಿದೆ ಇದನ್ನ ಒದಗಿಸುವಂತಹ ಸಲುವಾಗಿ, ಕುಡಿಯೋ ನೀರಿನ ಒದಗಿಸುವಂತಹ ಸಲುವಾಗಿ ಸಾಕಷ್ಟು ಯೋಜನೆಗಳನ್ನ ತಂದ್ರು. ಎತ್ತಿನ ಹೊಳೆ ಯೋಜನೆ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಹಾಗೆ ಕಳಸಾ ಬಂಡೂರಿ ಯೋಜನೆ, ಇದೆಲ್ಲ ಒಂದು ದೊಡ್ಡ ಪ್ರಾಜೆಕ್ಟ್ಸ್ಗಳು. ಇದರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಯೋಜನೆಗಳನ್ನ ತಂದಿದೆ. ಜಲ್ ಜೀವನ್ ಮಿಷನ್ ಇರ್ಬೋದು. ಈ ರೀತಿಯ ಜಲ್ ಜೀವನ್ ಮಿಷನ್ ಅಲ್ಲೂ ಕೂಡ ಈ ನಲ್ಲಿಯನ್ನ ಏನ್ ಫಿಕ್ಸ್ ಮಾಡ್ತಾರೆ ಅಲ್ಲೂ ಕೂಡ ಅಂತರ್ಜಲದಿಂದಲೇ ನೀರು ಬರಬೇಕು. ಆದ್ರೆ ಅಲ್ಲಿ ಅಂತರ್ಜಲ ಮಟ್ಟ ಕುಸಿತಗೊಳ್ತಾ ಇದ್ರೆ ಎಲ್ಲಿಂದ ನೀರು ಬರುತ್ತೆ ಅನ್ನುವಂಥ ಪ್ರಶ್ನೆ. ಸದ್ಯಕ್ಕೆ ಸಿಎಜಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದೆ. ಏನಂದ್ರೆ ಈ ರಾಜ್ಯ ಸರ್ಕಾರ ಈ ಮಳೆಯ ಅಭಾವ, ಕುಡಿಯುವ ನೀರಿನ ಅಭಾವ, ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಏನನ್ನ ಮಾಡಬೇಕಾಗಿತ್ತು, ಯಾಕೆ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ, ಎಲ್ಲಿ ಎಡವ್ತಾ ಇದೆ, ಇದೆಲ್ಲದರ ಬಗ್ಗೆ ಸಿಎಜಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದೆ. ಆ ರಿಪೋರ್ಟ್ ಅನ್ನ ಆಧರಿಸಿ ರಾಜ್ಯ ಸರ್ಕಾರ ಎಲ್ಲಿ ಎಡವ್ತಾ ಇದೆ, ಕುಡಿಯೋ ನೀರಿನ ಅಭಾವವನ್ನ ನೀಗಿಸೋದಕ್ಕೆ ಯಾಕೆ ಸರ್ಕಾರ ಡಿಲೇ ಮಾಡ್ತಾ ಇದೆ, ಏನೆಲ್ಲ ಪ್ಲಾನ್ಸ್ಗಳು ಇದೆ ಆ ಪ್ಲಾನ್ಸ್ಗಳನ್ನ ಯಾಕೆ ಅಳವಡಿಸ್ಕೊಳ್ಳೋದ್ರಲ್ಲಿ ಡಿಲೇ ಮಾಡ್ತಾ ಇದೆ, ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಏನೆಲ್ಲ ವ್ಯತ್ಯಾಸಗಳಿದೆ ಅನ್ನೋದನ್ನ ನಾನ್ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸಿಎಜಿ ವರದಿ ಪ್ರಕಾರ ಈ ಸರ್ಕಾರ ಏನೆಲ್ಲ ಯೋಜನೆಗಳನ್ನ ತಂದಿತ್ತಲ್ಲ ಈ ರಾಜ್ಯ ಸರ್ಕಾರ, ಆ ಯೋಜನೆಗಳನ್ನ 10 ವರ್ಷ ಆದ್ರೂ ಕೂಡ ಪೂರೈಕೆ ಮಾಡಿಲ್ಲ. ಇನ್ನು 2026ನಲ್ಲಿ ಈ ವರ್ಷದ ಬಜೆಟ್ ನಲ್ಲಿ ಸರ್ಕಾರ 436 ಕೋಟಿಯನ್ನ ಈ ನೀರಾವರಿ ಯೋಜನೆಗಳಿಗೆ ಅಂತ ಹೇಳಿ ಮೀಸಲನ್ನ ಇಟ್ಟಿದೆ. ಇದರಲ್ಲಿ ಕುಡಿಯುವ ನೀರು ಕೂಡ ಬರುತ್ತೆ. ಈ ಯೋಜನೆಗಳಿಗೆ ಅಂತ ಹೇಳಿ 436 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ. 2025ರಲ್ಲಿ ಏನೆಲ್ಲ ಬಜೆಟ್ ನ ಇವರು ಬಿಡುಗಡೆ ಮಾಡಿದ್ರು, ಅನುದಾನವನ್ನ ಬಿಡುಗಡೆ ಮಾಡಿದ್ರು, ಆ ಯೋಜನೆಗಳೇ ಇನ್ನ ಕಂಪ್ಲೀಟ್ ಆಗಿಲ್ಲ. ಆ ಕಂಪ್ಲೀಟ್ ಆಗದೇನೆ ಈ ವರ್ಷ 436 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದಾರೆ. ಸದ್ಯಕ್ಕೆ ಸಿಎಜಿ ಹೇಳುತ್ತೆ ಈ ಮಳೆ ನೀರನ್ನ ಶೇಖರಣೆ ಮಾಡೋದು ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏನಿದೆ ಇದನ್ನ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಈ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಯೋಜನೆಗಳನ್ನ ಮಾಡ್ಕೊಂಡಿದ್ದಾರೆ. ಎಲ್ಲಾ ರಾಜ್ಯಗಳು ಕೂಡ ಈ ಮಳೆ ನೀರು ಅಥವಾ ಈ ನೀರಿನ ಅಭಾವ ಏನುಂಟಾಗುತ್ತೆ ಆ ಸಂದರ್ಭದಲ್ಲಿ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ಕಂಪಲ್ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿಎಜಿ ವರದಿಯನ್ನ ಕೊಟ್ಟಿದೆ. ಈ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಯೋಜನೆ ಇದೆ ಅಂತ ಹೇಳಿ ನಾನು ಲಿಸ್ಟ್ ಔಟ್ ಮಾಡ್ತೀನಿ. ಮಹಾರಾಷ್ಟ್ರದಲ್ಲಿ ಜಲಯುಕ್ತ ಶಿವಾರ್ ಯೋಜನೆ, ಗುಜರಾತ್ನಲ್ಲಿ ಸುಜಲಾಂ ಸುಫಲಾಂ ಜಲಸಂಚಯ್ ಅಭಿಯಾನ, ರಾಜಸ್ಥಾನದಲ್ಲಿ ಮುಖ್ಯಮಂತ್ರಿ ಜಲ ಸ್ವಾವಲಂಬನ್ ಅಭಿಯಾನ, ತೆಲಂಗಾಣದಲ್ಲಿ ಮಿಷನ್ ಕಾಕತೀಯ ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಂಡಿದೆ. ಆದ್ರೆ ಕರ್ನಾಟಕ ರಾಜ್ಯ ಏನೂ ಕೂಡ ಹೊಸ ಐಡಿಯಾವನ್ನ ರೂಪಿಸಿಕೊಳ್ಳದೆ
ಈ ನೀರಿಗೋಸ್ಕರ ಏನು ಇವರು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿತ್ತು, ಪ್ರಿಕಾಷನರಿ ಮೆಷರ್ಸ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಆಲೋಚನೆಗಳನ್ನ ಮಾಡಿಲ್ಲ ಅಂತ ಹೇಳಿ ಸಿಎಜಿ ವರದಿಯನ್ನ ಕೊಟ್ಟಿದೆ. ಇನ್ನು ಮತ್ತೊಂದು ಶಾಕಿಂಗ್ ವಿಚಾರ ಅಂತಂದ್ರೆ ಸಿಎಜಿ ಹೇಳ್ತಾ ಇದೆ, ಸರ್ಕಾರ ಯಾವುದೇ ರೀತಿಯಾದಂತಹ ಹೊಸ ಐಡಿಯಾಗಳನ್ನ ರೂಪಿಸ್ಕೊಂಡ್ಲಿಲ್ಲ. ಓಕೆ ಫೈನ್, ಆದ್ರೆ ಇವರು ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ ಕೂಡ ಸರಿಯಾಗಿಲ್ಲ. ಅದನ್ನ ಕಂಪ್ಲೀಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ವೈಲೇಟ್ ಮಾಡಿದ್ದಾರೆ. ಕಾನೂನು ಬಾಹಿರವಾಗಿ ಕೆಲವೊಂದು ಕೆಲಸಗಳು ನಡೀತಾ ಇದೆ, ಕೆಲವೊಂದು ಸ್ಟ್ಯಾಟ್ಸ್ಗಳು ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಸಿಎಜಿ ಹೇಳ್ತಾ ಇದೆ. ಮೊದಲನೇದು, ಈ ಪ್ರೈವೇಟ್ ಟ್ಯಾಂಕರ್ಗಳೇನಿದೆಯಲ್ಲ ಅದ್ರ ಮೂಲಕ ಈ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಈ ಅಂತರ್ಜಲವನ್ನ ಕಾನೂನು ಬಾಹಿರವಾಗಿ ಹೊರತೆಗಿತಾ ಇದ್ದಾರೆ. ಇದು ಕಾನೂನು ಬಾಹಿರ ಅಂತ ಅಲ್ಲೇ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಇದನ್ನ ಸರ್ಕಾರ ಮಾಡ್ತಾ ಇದೆ, ಹೀಗಾಗಿ ಅಂತರ್ಜಲ ಮಟ್ಟ ಕುಸಿತಗೊಳ್ತಾ ಇದೆ. ಎರಡನೇದು, ಈ ಕೊಳವೆ ಬಾವಿಗಳನ್ನ ಎಲ್ಲೆಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಇವರು ಕೊರೆದಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತ ಸ್ಟ್ಯಾಟ್ಸ್ ಗಳನ್ನ ಈವರೆಗೂ ಸರ್ಕಾರ ಸಲ್ಲಿಸಿಲ್ಲ. ಅದು ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ಎಲ್ಲೂ ಕೂಡ ದತ್ತಾಂಶಗಳನ್ನ ನೀಡಿಲ್ಲ ಅಂತ ಹೇಳಿ ಸಿಎಜಿ ಹೇಳ್ತಾ ಇದೆ. ಮೂರನೇದು, ಯೂಶಲಿ ಈ ಕೊಳವೆ ಬಾವಿಯನ್ನ ಕೊರೆದಾಗ ಒಂದು ಕೊಳವೆ ಬಾವಿಯಿಂದ ಮತ್ತೊಂದು ಕೊಳವೆ ಬಾವಿಗೆ 500 ಮೀಟರ್ ಡಿಸ್ಟೆನ್ಸ್ ಇರಬೇಕು. ಆದ್ರೆ ಇದನ್ನ ಕೂಡ ಸರ್ಕಾರ ಪಾಲಿಸ್ತಾ ಇಲ್ಲ. ಎಲ್ಲಿ ಬೇಕಂದ್ರೆ ಅಲ್ಲಿ ಕೊಳವೆ ಬಾವಿಯನ್ನ ತೆಗಿತಾ ಇದ್ದಾರೆ, ಅಗಿತಾ ಇದ್ದಾರೆ. ಹೀಗಾಗಿ ಅಂತರ್ಜಲ ಮಟ್ಟ ಕುಸಿತಗೊಳ್ತಾ ಇದೆ ಅಂತ ಹೇಳಿ ಸಿಎಜಿ ಒಂದು ಶಾಕಿಂಗ್ ವಿಚಾರವನ್ನ ಪತ್ತೆ ಹಚ್ಚಿದೆ. ಇನ್ನು ರಾಜ್ಯದಲ್ಲಿ 2012ರಲ್ಲಿ 35 ಅಧಿಸೂಚಿತ ತಾಲೂಕುಗಳಿದ್ರೆ 2015ರಲ್ಲಿ ಈ ಸಂಖ್ಯೆ 30ಕ್ಕೆ ಇಳಿತು. 2017ರಲ್ಲಿ 43ಕ್ಕೆ ಏರಿಕೆ ಆಯಿತು. 2020ರಲ್ಲಿ 45ಕ್ಕೆ ಏರಿಕೆ ಆಯಿತು ಅಂತ ಹೇಳಿ ಸಿಎಜಿ ವರದಿಯನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರ ನೀರಿನ ಸಂರಕ್ಷಣೆ ಆಗ್ಲಿ, ಈ ಮಳೆ ನೀರು ಕೊಯ್ಲು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗ್ಲಿ ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಕೊಳವೆ ಬಾವಿಯನ್ನ ಕೊರಿತಿದಾರಲ್ಲ ಅದರ ಓನರ್ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಸಿಎಜಿ ವರದಿಯನ್ನ ಕೊಟ್ಟಿದೆ. ಹಾಗಿದ್ರೆ ಈ ಮುಂದಿನ ದಿನಗಳಲ್ಲಿ ನಾನು ಆಲ್ರೆಡಿ ಹೇಳಿದೆ, ಮಲೆನಾಡು ಕರಾವಳಿ ಪ್ರದೇಶದಲ್ಲಿ ಎಂಥ ಪರಿಸ್ಥಿತಿ ಉಂಟಾಗುತ್ತೆ ಅಂತ ಹೇಳಿ. ಈ ಬಯಲು ಸೀಮೆ, ಈ ತುಮಕೂರು ಇರ್ಬೋದು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗಗಳಲ್ಲಿ ನೀರಿನ ಅಭಾವ ಉಂಟಾದ್ರೆ ಯಾವ ರೀತಿಯಾಗಿ ಇವರು ನೀಗಿಸ್ತಾರೆ ಅನ್ನುವಂಥ ದೊಡ್ಡ ಪ್ರಶ್ನೆ. ಮತ್ತೊಂದು ಕಡೆ ನಾನು ಆಲ್ರೆಡಿ ಹೇಳಿದೆ ಯೋಜನೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ. ಆ ಯೋಜನೆಗಳು ಪರಿಪೂರ್ಣವೇ ಆಗಿಲ್ಲ. ಯೋಜನೆಗಳಿಗೆ ಬಜೆಟ್ ನಲ್ಲಿ ಅನುದಾನ ಬಿಡುಗಡೆ ಆಗ್ತಾ ಇದೆ ಹೊರತು ಅದು ಎಲ್ಲೂ ಕೂಡ ಕಂಪ್ಲೀಟ್ ಫಾಸ್ಟ್ ಆಗಿ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಕೂಡ ಸರ್ಕಾರಕ್ಕೆ ಕಾಣ್ತಾ ಇಲ್ಲ. ಹೀಗಾಗಿ ರಾಜ್ಯದಲ್ಲಿ ಜಲಕ್ಷಾಮದ ಕಾರ್ಮೋಡ ಆವರಿಸಿದೆ. ಇದನ್ನ ಸಿಐಜಿ ಕೂಡ ತನ್ನ ರಿಪೋರ್ಟ್ ನಲ್ಲಿ ಹೇಳ್ತಾ ಇದೆ, ಎಲ್ಲೆಲ್ಲಿ ಎಡವ್ತಾ ಇದ್ದೀರಾ ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಎಚ್ಚರಿಕೆಯಾಗಿ ನಮಗೆ ಒಂದಷ್ಟು ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಆದ್ರೆ ರಾಜ್ಯ ಸರ್ಕಾರ ಯಾವುದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾ ಇಲ್ಲ, ಬೇಕಾಬಿಟ್ಟಿ ಕೊಳವೆ ಬಾವಿಗಳನ್ನ ಅಗೀತಾ ಇದ್ದಾರೆ. ಇದರಿಂದ ಅಂತರ್ಜಲ ಮಟ್ಟ ಕುಸಿತಗೊಳ್ತಾನೆ ಹೋಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಪರ್ಸೆಂಟೇಜ್ ಇಳಿಕೆ ಆಗ್ತಾನೆ ಇದೆ, ಎಲ್ಲೂ ಕೂಡ ಏರಿಕೆ ಆಗ್ತಾ ಇಲ್ಲ. ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ನೀರಿನ ಅಭಾವ ಉಂಟಾಗುವಂತ ಸಾಧ್ಯತೆ ಇದೆ ಅಂತ ಕೂಡ ಸಿಎಜಿ ರಿಪೋರ್ಟ್ ನಮಗೆ ಸೂಚನೆಯನ್ನ ಕೊಡ್ತಾ ಇದೆ. ಇದನ್ನ ರಾಜ್ಯ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಏನೆಲ್ಲ ಎಡವಿದ್ದಾರೆ ಅದನ್ನ ಸರಿಪಡಿಸಿಕೊಳ್ಳಿ ಅನ್ನೋದಷ್ಟು ನಮ್ಮ ಆಶಯ. ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ನೀವು ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ಒಂದು ಸಣ್ಣ ದೇಣಿಗೆಯ ಮೂಲಕ ನಮ್ಮ ಬೆನ್ನನ್ನು ತರ್ತೀರಾ ಅಂತ ಭಾವಿಸಿದ್ದೇನೆ. ಡಿಸ್ಕ್ರಿಪ್ಷನ್ ಕೊನೆಯಲ್ಲಿ ಒಂದು QR ಕೋಡ್ ಅನ್ನ ಡಿಸ್ಪ್ಲೇ ಮಾಡಿದ್ದೀವಿ. ಅದನ್ನು ಸ್ಕ್ಯಾನ್ ಮಾಡೋ ಮೂಲಕ ನೀವು ನಮಗೆ ದೇಣಿಗೆಯನ್ನು ಸಲ್ಲಿಸಬಹುದು. ನಮಸ್ಕಾರ.